ಬ್ಯೂಟಿ ಪಾರ್ಲರ್ ಮೇಕಪ್ ಅಂದ ಕೂಡಲೇ ಮಹಿಳೆಯರೇ ನೆನಪಾಗುತ್ತಾರೆ. ನ್ಯಾಚುರಲ್ ಬ್ಯೂಟಿ ಹೊಂದಿದರೂ ಎಲ್ಲ ಮೇಕಪ್ ಪ್ರಭಾವ ಅನ್ನೋದನ್ನು ನಾವು ಕೇಳ್ತಾ ಇರ್ತೀವಿ. ಸಾಮಾನ್ಯವಾಗಿ ಪುರುಷ ಫಿಲ್ಮ್ ಆರ್ಟಿಸ್ಟ್ಗಳು ಮೇಕಪ್ ಮಾಡ್ಕೋತಿರ್ತಾರೆ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಪುರುಷ ಅಧಿಕಾರಿಗಳಿಗೆ ಮೇಕಪ್ ಮಾಡಲಿಕ್ಕೆ ಕಲಿಯಲು ಸ್ಪೆಷಲ್ ಆಗಿ ಬ್ಯೂಟಿ ಪಾರ್ಲರ್ ಕೋರ್ಸ್ ಪ್ರಾರಂಭಿಸಿದ್ದಾರೆ. ಶಾಕ್ ಆಗಬೇಡಿ, ಈ ಕೋರ್ಸ್ ಇರೋದು ನಮ್ಮ ಕರ್ನಾಟಕ ಪೊಲೀಸರಿಗಲ್ಲ. ಜಪಾನಿನ ಫುಕುಶಿಮಾದ ಪೊಲೀಸ್ ತರಬೇತಿ ಅಕಾಡೆಮಿಯು ಪುರುಷ ಕೆಡೆಟ್ಗಳಿಗೆ ಮೇಕಪ್ ಮತ್ತು ಗ್ರೂಮಿಂಗ್ ಕೋರ್ಸ್ ಅನ್ನು ಕಲಿಸುತ್ತಿದೆ. ಇದರಲ್ಲಿ ಹೇರ್ ಸ್ಟೈಲಿಂಗ್ ಮತ್ತು ಐಬ್ರೋ ಟ್ರಿಮ್ಮಿಂಗ್, ಚರ್ಮದ ಆರೈಕೆ, ಆರ್ಧಕಗೊಳಿಸುವಿಕೆ, ಪ್ರೈಮರ್ಗಳನ್ನು ಅನ್ವಯಿಸುವುದು ಮತ್ತು ಐಬ್ರೋ ಪೆನ್ಸಿಲ್ಗಳ ಬಳಕೆ ಮುಂತಾದ ಅಗತ್ಯ ಅಂದಗೊಳಿಸುವ ಕೌಶಲ್ಯಗಳನ್ನು ಕಲಿಸಲು ಅಕಾಡೆಮಿಯು ಜಪಾನೀಸ್ ಸೌಂದರ್ಯವರ್ಧಕ ಬ್ರ್ಯಾಂಡ್ ಸಿಸಿಡೋದಿಂದ ಸೌಂದರ್ಯ ಸಲಹೆಗಾರರನ್ನು ಸೇರಿಸಿಕೊಂಡಿದ್ದಾರೆ. ಅವರು ಯುವ ಕೆಡೆಟ್ಗಳಿಗೆ ಅಗತ್ಯವಾದ ಅಂದಗೊಳಿಸುವ ಮತ್ತು ಮೇಕಪ್ ಕೌಶಲ್ಯಗಳನ್ನು ಕಲಿಸುತ್ತಿದ್ದಾರೆ. ಇದೆಲ್ಲರಿಗೂ ವಿಚಿತ್ರವೆನಿಸಿದರೂ ಇದರ ಹಿಂದೆ ಬಲವಾದ ಕಾರಣ ಇದ್ದೇ ಇರುತ್ತೆ. ಪೊಲೀಸ್ ಅಧಿಕಾರಿಗಳು ಎಲ್ಲ ವರ್ಗದ ಜನರೊಂದಿಗೆ ನಿಯಮಿತವಾಗಿ ಸಂವಹನ ನಡೆಸುವುದರಿಂದ ಸ್ವಚ್ಛ ಮತ್ತು ವೃತ್ತಿಪರ ನೋಟವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯವಾಗಿದ್ದು, ಸಮುದಾಯದಲ್ಲಿ ನಂಬಿಕೆ ಮತ್ತು ಸಕಾರಾತ್ಮಕ ಪ್ರಭಾವದ ಬೆಳವಣಿಗೆಗೆ ಸಹಾಯ ಮಾಡಲು ಮತ್ತು ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರ ಮಧ್ಯೆ ಇರುವುದರಿಂದ ಕೆಲಸಕ್ಕೆ ಹೋಗುವ ಮೊದಲು ತಮ್ಮನ್ನು ಚೆನ್ನಾಗಿ ಪ್ರಸ್ತುತಪಡಿಸಲು ಅಕಾಡೆಮಿಯು ಗ್ರೂಮಿಂಗ್ ಕೋರ್ಸನ್ನು ಪರಿಚಯಿಸಿದೆ ಎಂದು ಅಕಾಡೆಮಿ ಮುಖ್ಯಸ್ಥ ಹೇಳುತ್ತಾರೆ. ಸಾಂಪ್ರದಾಯಿಕವಾಗಿ ಜಪಾನ್ನಲ್ಲಿನ ಪೊಲೀಸ್ ಅಕಾಡೆಮಿಗಳು ಕಾನೂನು ಶಿಕ್ಷಣ ಮತ್ತು ತೀವ್ರವಾದ ದೈಹಿಕ ತರಬೇತಿಯ ಮೇಲೆ ಹೆಚ್ಚು ಗಮನ ಹರಿಸಿವೆ. ಆದಾಗ್ಯೂ ಇಂತಹ ವಿನೂತನ ಕೋರ್ಸ್ಗಳ ಪರಿಚಯ ಕಂಡುಬರುತ್ತದೆ. ಇಲ್ಲಿ ಅಷ್ಟೇ ಅಲ್ಲದೆ ಜಪಾನಿನ ಯಮಾಗುಚಿಯ ಪುರುಷ ಕೆಡೆಟ್ಗಳಿಗೂ ಸರಿಯಾದ ತ್ವಚೆ ಮತ್ತು ಮುಖದ ಶುದ್ಧೀಕರಣ ತಂತ್ರಗಳನ್ನು ಕಲಿಸುತ್ತದೆ ಮತ್ತು ಟೋಕಿಯೋದಲ್ಲಿನ ಶಾಲೆಯ ಹುಡುಗರಿಗೆ ವಿಶೇಷ ಅಂದಗೊಳಿಸುವ ಪಾಠಗಳನ್ನು 2021ರಲ್ಲಿ ಪ್ರಾರಂಭಿಸಿದಾಗ ಉತ್ತಮ ಫಲಿತಾಂಶ ದೊರೆಯಿತಂತೆ. ಜಪಾನಿನ ಪೊಲೀಸ್ ಅಕಾಡೆಮಿ ತಮ್ಮ ಕಾರ್ಯವೈಖರಿಯ ಜೊತೆ ಈ ವಿಶೇಷ ಕೋರ್ಸನ್ನು ಅಳವಡಿಸಿಕೊಂಡು ಸದ್ಯಕ್ಕೆ ಸುದ್ದಿಯಲ್ಲಿದೆ.